ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದೊಡ್ಡ ಅಕುಳಗಿ, ಜಿಲ್ಲಾ ವರದಿಗಾರ ಮತ್ತು ನಿರೂಪಕ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಔರಾದ್ ಪಟ್ಟಣದಲ್ಲಿ ಕಣ್ಮರೆಯಾದ ಸ್ವಚ್ಛತೆ. ತಾಲೂಕಿನ ಪಟ್ಟಣ ಪಂಚಾಯತಿ ಎದುರುಗಡೆ ಸ್ವಚ್ಛತೆ ಇಲ್ಲದಂತಾಗಿದೆ. ಹಸಿ ಕಸ, ಒಣ ಕಸದ ಡಬ್ಬಿಗಳೇ ಇದುವರೆಗೆ ಔರಾದ್ ಪಟ್ಟಣದಲ್ಲಿ ವಿತರಣೆಯಾಗಿಲ್ಲ. ಹಾಗಾದರೆ ಈ ಡಬ್ಬಿಗಳು ಎಲ್ಲಿ ಹೋದವು? ಶಿವಾಜಿ ರಾಠೋಡ್ ಪ್ರಶ್ನೆ. ನಮ್ಮನ್ನು ಹೇಳದೆ ಕರ್ತವ್ಯದಿಂದ ಬಿಡುಗಡೆಗೊಳಿಸಲಾಗಿದೆ ಎಂದು ವೈದ್ಯರಿಂದ ಆರೋಪ. 8 ತಿಂಗಳಿನಿಂದ ಸಂಬಳ ನೀಡಿಲ್ಲ ಎಂದು ನೋವು ತೋಡಿಕೊಂಡ ವೈದ್ಯರು 1 ವಾರದಲ್ಲಿ ಸಮಸ್ಯೆ ಬಗೆಹರಿಸುವ ಕುರಿತು ಭರವಸೆ ನೀಡಿದ ಬ್ರಿಮ್ಸ್ ನಿರ್ದೇಶಕ ಡಾಕ್ಟರ್ ಶಿವಕುಮಾರ್ ಶೆಟ್ಕಾರ್. ಗ್ಲೋಬಲ್ ಸೈನಿಕ್ ಅಕಾಡೆಮಿಯಲ್ಲಿ ಸಿಂಧೂರ್ ರಕ್ಷಕ ರನ್ ಮ್ಯಾರಥಾನ್ 10, 6 ಮತ್ತು 3 ಕಿಲೋಮೀಟರ್ ಓಟದ ಸ್ಪರ್ಧೆಯಲ್ಲಿ ಮಿಂಚಿದ ಸ್ಪರ್ಧಾಳುಗಳು. ಜನರ ಸ್ಪಂದನೆಗೆ ಹರ್ಷ ವ್ಯಕ್ತಪಡಿಸಿದ ಗ್ಲೋಬಲ್ ಸೈನಿಕ್ ಅಕಾಡೆಮಿ ಅಧ್ಯಕ್ಷ ಕರ್ನಲ್ ಶರಣಪ್ಪ ಸಿಗಂಪುರೆ. ಚಿಡುಗುಪ್ಪ ಪಟ್ಟಣದಲ್ಲಿ ಲಘು ಭೂಕಂಪನ. ಕುಡಂಬುಲ್ ಗ್ರಾಮದಲ್ಲಿ ಭೂಮಿ ಒಳಗಿಂದ ಶಬ್ದ. ರಿಕ್ಟರ್ ಮಾಪಕದಲ್ಲಿ 2.4 ತೀವ್ರತೆ ದಾಖಲಾಗಿದೆ. ಯಾವುದೇ ಅಪಾಯವಿಲ್ಲ, ಯಾರೂ ಹೆದರಬೇಡಿ ಎಂದು ಧೈರ್ಯ ತುಂಬಿದ ತಹಸೀಲ್ದಾರ್ ಮಂಜುನಾಥ್ ಪಾಂಚಾಳ್. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಔರಾದ್ ಪಟ್ಟಣದಲ್ಲಿ ಕಣ್ಮರೆಯಾದ ಸ್ವಚ್ಛತೆ. ತಾಲೂಕಿನ ಪಟ್ಟಣ ಪಂಚಾಯತಿ ಎದುರುಗಡೆ ಸ್ವಚ್ಛತೆ ಇಲ್ಲದಂತಾಗಿದೆ. ಹಸಿ ಕಸ, ಒಣ ಕಸದ ಡಬ್ಬಿಗಳೇ ಇದುವರೆಗೆ ಔರಾದ್ ಪಟ್ಟಣದಲ್ಲಿ ವಿತರಣೆ ಆಗಿಲ್ಲ. ಹಾಗಾದರೆ ಆ ಡಬ್ಬಿಗಳು ಎಲ್ಲಿ ಹೋದವು? ಶಿವಾಜಿ ರಾಠೋಡ್ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಪಟ್ಟಣದಲ್ಲಿ ಹೇಗೆ ಸ್ವಚ್ಛತೆ ಕಾಣಬಹುದು? ಪಟ್ಟಣ ಪಂಚಾಯತಿ ಎದುರುಗಡೆ ರಾಶಿ ಕಸ, ಕಡ್ಡಿ, ಹುಲ್ಲು ಬೆಳೆದಿರುವಂತಹ ಒಂದು ಸನ್ನಿವೇಶ ಕಂಡು ಬರ್ತಾ ಇದೆ. ಇದರಿಂದ ಎಲ್ಲೆಡೆ ಗಬ್ಬು ವಾಸನೆ ತಾಂಡವ ಆಡ್ತಾ ಇದೆ. ಜೊತೆಗೆ ಔರಾದ್ ಪಟ್ಟಣದ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಣ ಕಸ ಮತ್ತು ಹಸಿ ಕಸ ಎರಡೂ ಬೇರೆ ಬೇರೆಯಾಗಿ ಹಾಕಿ ಸ್ವಚ್ಛ ಭಾರತ ಅಭಿಯಾನ ಮಾಡುವಂತೆ ಸರ್ಕಾರದಿಂದ ಆದೇಶ ಬಂದಿತ್ತು. ಇಲ್ಲಿವರೆಗೆ ಯಾವುದೇ ರೀತಿಯ ಕಸದ ಡಬ್ಬಿಗಳು ಪಟ್ಟಣದಲ್ಲಿ ವಿತರಣೆ ಆಗಿಲ್ಲ. ಈವರೆಗೂ ಪಟ್ಟಣದ ಪಂಚಾಯತಿಯ ಒಂದು ಮಹಡಿಯ ಮೇಲೆ ಕಸದ ಡಬ್ಬಿಗಳು 2 ವರ್ಷಗಳ ಕಾಲ ರಾಶಿ ಹಾಗೆ ಉಳಿದಿದ್ವು. ಸ್ವಚ್ಛ ಭಾರತ ಅಭಿಯಾನ ಕಣ್ಮರೆಯಾಗಿದೆ ಎಂದು ಜನರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಈ ಕುರಿತು ಒಂದು ಸಣ್ಣ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ನಮ್ಮ ಸುದ್ದಿ ಸಮಯ ವರದಿಗಾರರಿಗೆ ಸಾರ್ವಜನಿಕರಿಂದ ಗೊತ್ತಾದ ತಕ್ಷಣ ಅಲ್ಲಿಂದ ಡಬ್ಬಿಗಳನ್ನು ಬೇರೆ ಕಡೆಗೆ ಟ್ರ್ಯಾಕ್ಟರ್ ಮೂಲಕ ವರ್ಗಾವಣೆ ಮಾಡಲಾಗಿದೆ. ವರ್ಗಾವಣೆ ಮಾಡಿದರೂ ಕೂಡ ಹಸಿ ಕಸ, ಒಣ ಕಸದ ಡಬ್ಬಿಗಳು ಸಾರ್ವಜನಿಕರಿಗೆ ಕೈ ಸೇರಿಲ್ಲ. ಒಣ ಕಸ ಮತ್ತು ಹಸಿ ಕಸ ಡಬ್ಬಿಗಳನ್ನು ಮಾರಾಟ ಮಾಡಲಾಗಿದೆಯೇ? ಹಾಗಾದರೆ ಡಬ್ಬಿಗಳು ಎಲ್ಲಿ ಹೋದವು ಎಂಬುದೇ ಒಂದು ದೊಡ್ಡ ಪ್ರಶ್ನೆಯಾಗಿದೆ. ಪಟ್ಟಣ ಪಂಚಾಯತಿಯ ಸದಸ್ಯ ಶಿವಾಜಿ ರಾಠೋಡ್ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ಕೃಷ್ಣ ನಾಯಕ್, ರಾಜು ನಾಯಕ್, ಸೋನು ರಾಠೋಡ್, ಭೀಮರಾವ್ ರಾಠೋಡ್, ರಾಜು ರಾಠೋಡ್, ವಿನೋದ್ ಪವಾರ್, ದುಂಡು ರಾಠೋಡ್ ಪವಾರ್ ಮತ್ತು ಪಟ್ಟಣದ ಒಂದು ಸಾರ್ವಜನಿಕರು ಉಪಸ್ಥಿತರಿದ್ದರು. ಡಬ್ಬಿಗಳು ಎಲ್ಲಿ ಹೋದವು ಅಂತ ತಿಳ್ಕೊಂಡು ಅವರು ಒಂದು ಸಾರ್ವಜನಿಕವಾಗಿ ಆಕ್ರೋಶವನ್ನು ಹೊರಹಾಕಿದ್ರು. ಪಟ್ಟಣ ಪಂಚಾಯತ್ನವರು ಸರ್ಕಾರದಿಂದ ಇಷ್ಟೆಲ್ಲ ಅನುದಾನ ಬಂದಿದ್ರು ಕೂಡ, ಬಕೆಟ್ಗಳನ್ನು ನೀಡಿದ್ರು ಕೂಡ, ಡಬ್ಬಿಗಳನ್ನು ನೀಡಿದ್ರು ಕೂಡ ಜನರಿಗೆ ಯಾಕೆ ಅವುಗಳನ್ನು ಕೊಡ್ತಾ ಇಲ್ಲ ಎನ್ನುವಂಥ ಆಕ್ರೋಶವನ್ನು ಹೊರಹಾಕಿದ್ರು. पटन पंचायत के आजू बाजू स्वच्छ बोल के नहीं रखे हैं, यही हालत पूरे गांव का भी है और हमारे तांडे में भी 8-10 तांडे आ रहे, उसका भी यही हालत है। और उसके साथ ही स्वच्छ भारत अभियान बोल के एक मिशन है, उसमें हर घर को 2 जो कचरे का डब्बा है, एक गीला और एक सूखा कचरे का देने के लिए दो दिए थे। कम से कम 2 से 3 साल हो गए, अभी तक वो पब्लिक को मुहैया नहीं कराया गया, क्योंकि ऑलरेडी उसका टेंडर हुआ है। ऑलरेडी हमारे म्यूनसिपालिटी में था वो अपना कोई तो रेट गिरेगा बोल के उसको यहाँ से शिफ्ट कहाँ कर दिया मालूम नहीं, लोगों तक अभी तक वो पहुँचाया नहीं गया है। और मैं डीसी मैडम से निवेदन करना चाहता हूँ, यहाँ पे आके सभी स्पॉट वेरीफाई करे और दोषी मुख्य अधिकारी को सख्त से सख्त सजा दिए जाए, ऐसी मेरी मांग है। धन्यवाद। कचरे के डब्बे कहाँ शिफ्ट करें? कचरा का डब्बे मैं आपको वीडियो देना चाहता हूँ, वीडियो है मेरे पास वो कचरे का डब्बे का। यहाँ से जो पूरा म्यूनसिपालिटी से भर के कहाँ शिफ्ट किए वो मालूम नहीं है, वो मुख्य अधिकारी को मालूम है। जो जनता को वो पहुँचना चाहिए था सुविधा, जनता को सुविधा कोई सुविधा नहीं दे पा रहे हैं। यहाँ पे बहुत सारा भ्रष्टाचार है। गली में नहीं दे रहे? हाँ, गली में डब्बे बने। गली नहीं, वो घर घर को देना बोल के, एक घर को एक गीला और एक सूखा के लिए 2 डब्बा है। ऑलरेडी उसका पूरा कम से कम 8-10 हजार वो ये बकीटा है। एक ट्रक का लोड भर के यहाँ से कहाँ लेके गए, क्या बेच दिए, ये भी अभी तक नहीं मालूम। लोगों को कितने साल हो गए? अभी कम से कम 2 से 3 साल हो गए डब्बे लाके। और यहाँ से कहाँ रखे थे डब्बे? वो डब्बे म्यूनसिपालिटी में रखे थे। हाँ। कम से कम 1 साल ऐसे ही रखे थे। उसको क्यों लोगों को नहीं दिया जा रहा है, इसका मेरे को अभी तक इसका जवाब नहीं मिला है। अभी मैं मुख्य अधिकारी को 2-4 बार बोल चुका हूँ,
बार बार बोल चुका हूँ कि ये लोगों को सुविधा दी जाए, क्योंकि ऑलरेडी गवर्नमेंट ने आपको दिया हुआ है, फिर भी आप लोगों को क्यों नहीं ये पहुंचाते बोल के मैं ऑलरेडी मुख्य अधिकारी को बोला हूँ। और डब्बे किधर शिफ्ट करें? डब्बे वो ट्रक में लोड करके कहाँ पे लेके गए आज तक पता नहीं चल रहा उसका। आपका नाम? मेरा नाम शिवाजी राठौड़, पटन पंचायत मेंबर औराद। ಪಟ್ಟಣ ಪಂಚಾಯತ್ ಕಾರ್ಯಾಲಯ ತಾಲೂಕಾ ಔರಾದ್ ಜಿಲ್ಲಾ ಬೀದರ್. ಇಲ್ಲಿ ನೀವು ನೋಡ್ತಾ ಇರಬಹುದು, ಇಲ್ಲಿ ಪಟ್ಟಣ ಪಂಚಾಯತ್ ಮುಂದೆನೇ ಏನು ಸ್ವಚ್ಛತೆ ಇಲ್ಲ. ಆದರೆ ಊರಿಗೆ ಮತ್ತು ಎಲ್ಲ ತಾಂಡಗಳಿಗೆ ಎಲ್ಲಿಂದ ಸ್ವಚ್ಛತೆ ಅವರು ಒದಗಿಸಿಕೊಡ್ತಾರೆ. ಮತ್ತು ಹಲವಾರು ಯೋಜನೆಗಳು ಸರ್ಕಾರದಿಂದ ಔರಾದ್ ತಾಲೂಕಿನಲ್ಲಿ ಬಂದಿದ್ದು, ಆದರೆ ಸಾರ್ವಜನಿಕರಿಗೆ ಅದು ತಲುಪಲಿಲ್ಲ. ಒಣ ಕಸ ಮತ್ತು ಹಸಿ ಕಸದ ಬುಟ್ಟಿಗಳನ್ನು ನೀಡಬೇಕೆಂದು ಭಾರತ ಸರ್ಕಾರದ 2.0 ಯೋಜನೆ ಅಡಿಯಲ್ಲಿ ಮಾನ್ಯವಾಗಿದ್ದು ಮತ್ತು ಅದರ ಬಿಲ್ ಕೂಡ ಪಾಸ್ ಆಗಿದೆ. ಹೊರತು ಇನ್ನೂ ಯಾವ ಮೆಂಬರ್ಗೂ ಕೊಟ್ಟಿಲ್ಲ, ಸದಸ್ಯರಿಗೂ ಕೊಟ್ಟಿಲ್ಲ ಮತ್ತು ಅದು ಯಾವ ಸಾರ್ವಜನಿಕರಿಗೂ ತಲುಪಲಿಲ್ಲ. ಅದು ಕಾರಣ ಏಕೆಂದರೆ ತಾಲೂಕಾ ಆಫೀಸ್ ಮುಂದೆನೇ ಇಂಥದ ಎಲ್ಲ ಕಸ ಮತ್ತು ಎಲ್ಲ ಗಲೀಜಂತ ಇದೆ. ಅವರು ಏನು ತಾಂಡ ಮತ್ತು ಎಲ್ಲ ಊರುಗಳಲ್ಲಿ ಸ್ವಚ್ಛತೆ ಅಭಿಯಾನ ಮಾಡ್ತಾರೆಂದು ನಾನು ಇದು ಮನವಿ ಮಾಡುತ್ತೇನೆ. ಆದಷ್ಟು ತಕ್ಷಣ ಅವರು ಈ ಮಾತಿನ ಮುಖಾಂತರ ನಾವು ತಿಳಿಸುವುದೇನೆಂದರೆ, ಆದಷ್ಟು ಮುಖಾಂತರ ಅವು ಏನು ಯೋಜನೆಗಳು ಸಾರ್ವಜನಿಕ ಒದಗಿಸಬೇಕು ಅವು ಒದಗಿಸಬೇಕೆಂದು ನಾವು ಮುಖ್ಯಾಧಿಕಾರಿಗಳಿಗೆ ಇದು ಈ ಮಾತಿನ ಮುಖಾಂತರ ಹೇಳಲು ಇಚ್ಛಿಸುತ್ತೇವೆ. ನಿಮ್ಮ ಹೆಸರು? ನಮ್ಮ ಹೆಸರು ಕೃಷ್ಣ ನಾಯಕ್. ಸುಮಾರು 8 ತಿಂಗಳಿನಿಂದ ನಮಗೆ ಸಂಬಳ ನೀಡಿಲ್ಲ, ಕೇಳಿದರೆ 1 ತಿಂಗಳ ಸಂಬಳ ಕೊಡ್ತಾರೆ, ನಂತರ ಮತ್ತೆ 3-4 ತಿಂಗಳು ಮುಂದೆ ಓಡಿಸ್ತಾರೆ ಎಂದು ಗುತ್ತಿಗೆ ಆಧಾರದ ಮೇಲೆ ಬ್ರಿಮ್ಸ್ನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಅಕ್ರಮ್ ಖುರೇಶಿ ಅವರು ತಿಳಿಸಿದರು. ನಗರದ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಈ ಕುರಿತು ಮಾಧ್ಯಮದ ಮಿತ್ರರೊಂದಿಗೆ ಮಾತನಾಡಿರುವಂತಹ ಅವರು, ನಾವು ಸುಮಾರು 3-4 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇವೆ. ಕೋವಿಡ್ ಸಂದರ್ಭದಲ್ಲಿಯೂ ಕೂಡ ಕರ್ತವ್ಯ ನಿರ್ವಹಿಸಿದ್ದೇವೆ. ಆದರೆ ಸಂಬಳವೂ ನೀಡದೆ ನಮ್ಮನ್ನು ಕರ್ತವ್ಯದಿಂದ ಬಿಡುಗಡೆಗೊಳಿಸಿದ್ದಾರೆ ಎಂದು ಹೇಳಿದರು. ಈ ಕುರಿತು ಬ್ರಿಮ್ಸ್ ನಿರ್ದೇಶಕ ಡಾಕ್ಟರ್ ಶಿವಕುಮಾರ್ ಶೆಟ್ಕಾರ್ ಅವರನ್ನೇ ನಾವು ಮಾತನಾಡಿಸಿದಾಗ, 1 ವಾರದೊಳಗಾಗಿ ಈ ಎಲ್ಲ ಸಮಸ್ಯೆಗಳಿಂದ ನಾವು ಬಗೆಹರಿಸ್ತೇವೆ ಎನ್ನುವಂಥ ಮಾತನ್ನು ಹೇಳಿದರು. ಸರ್ಕಾರದ ಕೆಲವು ನಿಯಮಗಳು ಬಂದಿವೆ, ಒಳ ಮೀಸಲಾತಿ ಇರಬಹುದು, ಕ್ಯಾಟಗರಿಗಳು ಇರಬಹುದು, ಎಲ್ಲವುಗಳ ಆಧಾರದ ಮೇಲೆ ಹುದ್ದೆಗಳನ್ನು ನೀಡುವಂಥ ಸಲುವಾಗಿ ಒಂದಿಷ್ಟು ಪ್ರಕ್ರಿಯೆ ಮುಗಿಸ್ಲಿಕ್ಕೆ ವಿಳಂಬ ಆಗ್ತಾ ಇದೆ. ಆದರೆ ಸಮಸ್ಯೆಯನ್ನು 1 ವಾರದೊಳಗಾಗಿ ಬಗೆಹರಿಸ್ತೇನೆ, ನಂತರ ನಾನೇ ಕರೆಸಿ ನಿಮಗೆಲ್ಲರೂ ಕೂಡ ಮಾಹಿತಿ ಕೊಡ್ತೇನೆ ಎನ್ನುವಂಥ ಮಾತನ್ನು ಶಿವಕುಮಾರ್ ಶೆಟ್ಕಾರ್ ಹೇಳಿದರು. ಇನ್ನು ಕೆಲವು ದಿವಸಗಳಲ್ಲಿ ಈ ಎಲ್ಲ ಗುತ್ತಿಗೆ ಆಧಾರದ ಮೇಲೆ ತೆಗೆದುಕೊಂಡ ಸುಮಾರು 40 ವೈದ್ಯರಿಗೆ ತಾತ್ಕಾಲಿಕ ಹುದ್ದೆಯಿಂದ ಬಿಡುಗಡೆಗೊಳಿಸಿ ಶಾಶ್ವತ ಹುದ್ದೆಗೆ ನೇಮಕ ಮಾಡಿಕೊಳ್ಳುವ ಪ್ರಕ್ರಿಯೆ ಜಾರಿಯಲ್ಲಿದೆ. ಆದ್ದರಿಂದ 3-4 ತಿಂಗಳ ಸಂಬಳ ನೀಡಲು ಒಂದಿಷ್ಟು ವಿಳಂಬ ಆಗಿರಬಹುದು. 1 ವಾರದೊಳಗಾಗಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿದಿವೆ ಅನ್ನುವಂಥ ನರರೋಗ ತಜ್ಞರ ನೇಮಕಾತಿ ನಡೀತಾ ಇದೆ. ಆದರೆ ಯಾವ ವೈದ್ಯರು ಮುಂದೆ ಬರದ ಕಾರಣ ನೇಮಕಾತಿ ವಿಳಂಬ ಆಗ್ತಾ ಇದೆ. ಸದ್ಯ ಆಸ್ಪತ್ರೆಯಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ ಎನ್ನುವಂಥ ಮಾತನ್ನು ಸ್ಪಷ್ಟಪಡಿಸಿದರು. ಸದ್ಯಕ್ಕೆ ಏನಾಗಿದೆ, ಸ್ಯಾಟರ್ಡೆಯಿಂದ ಒಂದು ನೋಟಿಸ್ ಬಂದಿದ್ದಾರೆ ಎಲ್ಲ 40 ಡಾಕ್ಟರ್ಸ್ಗೆ ಕಿ ನೀವು ಎಲ್ಲಗೆ ರಿಲೀವ್ ಆಗಿದೆ. ಯಾಕೆ ರಿಲೀವ್ ಆಗಿದೆ, ರೀಸನ್ ಏನು ಗೊತ್ತಿಲ್ಲ. ಬಟ್ ಸಡನ್ಲಿ ಫ್ರೈಡೆಯಿಂದ ಡ್ಯೂಟಿ ಮಾಡಿದ್ದೀನಿ. ಸ್ಯಾಟರ್ಡೆ ಮಾರ್ನಿಂಗಿಂದ ನೋಟಿಸ್ ಬಂದಿದ್ದರೆ ಯಾರೂ ಹೋಗಿಲ್ಲ. ಸೊ ಸ್ಯಾಟರ್ಡೆ ರಜಾ ಇತ್ತು, ಡೈರೆಕ್ಟರ್ ಸರ್ ಮೀಟ್ ಮಾಡಿಲ್ಲ. ಸೊ ಸದ್ಯಕ್ಕೆ ಮೀಟ್ ಮಾಡಿದ್ದೀನಿ, ಹೇಳಿದ್ದೀನಿ ಏನಕ್ಕೆಪ್ಪ ಯಾಕೆ ರಿಲೀವ್ ಮಾಡಿದರೆ, ಯಾಕೆ ಈ ಥರ ಆಗಿದೆ, ವಿದೌಟ್ ಎನಿ ಇಂಟಿಮೇಷನ್ ನೀವು ಕಳಿಸಿದರೆ. ಸೊ ಎಲ್ಲ 5 ಇಯರ್ಸಿಂದ ಸರ್ವಿಸ್ ಮಾಡ್ತಿದ್ದೀನಿ. ಕೋವಿಡ್ ಟೈಮಿಂದ NMC ಇನ್ಸ್ಪೆಕ್ಷನಿಂದ ಎಲ್ಲ ಯೂಸ್ ಮಾಡಿದ್ದಾರೆ ಮೇಡಮ್. ಎಲ್ಲ ಇದು ಏನು ಇನ್ಸ್ಪೆಕ್ಷನ್ಗೆ ಏನು ಬೇಕು, ಡಾಕ್ಟರ್ಸ್ ರಿಕ್ವೈರ್ಮೆಂಟ್ ಏನಿದೆ 40 ರಿಕ್ವೈರ್ಮೆಂಟ್ಸ್ ಇದೆ, ಎಲ್ಲ PGಗೆ ಎಲ್ಲ ಯೂಸ್ ಮಾಡಿದ್ದೀನಿ. ಇದು ಆದಮೇಲೆ ಏನು ಯೂಸ್ ಇಲ್ಲ ಸದ್ಯಕ್ಕೆ. ಹೋಗಿಯಪ್ಪ ಈ ಥರ ಮಾಡಿದ್ದಾರೆ, ಟಿಶ್ಯೂ ಪೇಪರ್ ಥರ ಯೂಸ್ ಮಾಡಿದ್ದಾರೆ ಮೇಡಮ್. ಯೂಸ್ ಆಗಿದೆ, ಅದು ಡೈರೆಕ್ಟ್ ಕಳಿಸಿದ್ದಾರೆ. ಅದು 8 ಮಂತ್ಸಿಂದ ಏನೂ ಸ್ಯಾಲ್ರಿ ಇಲ್ಲ. ಯಾಕೆ ಎಲ್ಲ ಕೆಲಸ ಮಾಡಿದರೆ 8 ಮಂತ್ಸ್ ಇಂದ ಬೀದರ್ಗೆ ಸ್ಟಡಿ ಮಾಡಿದರೆ, ಬ್ರಿಮ್ಸಿಂದ ಸ್ಟೂಡೆಂಟ್ ಇದೆ, ಎಲ್ಲ ಬಿದರ್ ಲೋಕ್ಗೆ ಸರ್ವಿಸ್ ಮಾಡಿದ್ದೀನಿ, ಇಲ್ಲಿಂದ ಸರ್ವಿಸ್ ಮಾಡಿದ್ದೀನಿ. ಸೊ ಯಾಕೆ ಫ್ಯೂಚರ್ಗೆ ಒಂದು ಹೋಪ್ ಇದೆ ಮೇಡಮ್. ಯಂಗ್ ಡಾಕ್ಟರ್ಸ್ ಇದೆ, ಸಡನ್ ಫಸ್ಟ್ PG ಕಂಪ್ಲೀಟ್ ಆದಮೇಲೆ ಇಲ್ಲೇ ಜಾಯ್ನ್ ಆಗಿದೆ. ಸೊ ಯಾಕೆ ಬೇರೆ ಹಾಸ್ಪಿಟಲ್ ಬೇರೆ ಕಾಲೇಜ್ ಜಾಯ್ನ್ ಮಾಡಬೇಕು, ಇಲ್ಲಿ ಕಂಟಿನ್ಯೂ ಮಾಡಿದರೆ ಎಲ್ಲ ಪರ್ಮನೆಂಟ್ ಆಗುತ್ತೆ. ಇಲ್ಲಿಂದ ಇಲ್ಲ ಕಂಟಿನ್ಯೂ ಮಾಡಿದ್ದೀನಿ 5 ವರ್ಷದಿಂದ. ಸೊ ಸಡನ್ಲಿ ಏನಾಗ್ತಿದೆ, ಇದು ಎವ್ರಿ ಇದು 1 ಇಯರಿಂದ ಈ ಸೇಮ್ ಪ್ರಾಬ್ಲಮ್ ಮೇಡಮ್. ಸ್ಯಾಲ್ರಿಗೆ ಯಾವಾಗ ಹೇಳಿದರೆ 2 ಮಂತ್ಸ್ ಬಿಸ್ಕೆಟ್ ಕೊಡ್ತೀರಾ ಮೇಡಮ್, 1 ಬಿಸ್ಕೆಟ್ ಕೊಡ್ತೀರಾ, 5 ಮಂತ್ಸ್ ಗ್ಯಾಪ್. ಸೊ ಎಲ್ಲ ಇದು ಮಿನಿಸ್ಟರ್ ಸಾಬ್ಗೆ ಹೇಳಿದ್ದಾನೆ, ಇದು ಶನ್ಪ್ರಕಾಶ್ ಪಾಟೀಲ್ ಸರ್ಗೆ ಸರ್ ಮೀಟ್ ಮಾಡಿದರೆ, ಆಫಿಷಿಯಲ್ ಮೆಮೊರಂಡಮ್ ಕೊಟ್ಟಿದ್ದಾರೆ. ಇದೆಲ್ಲ ಆಗಿದೆ ಮೇಡಮ್. ಇದು ಆದಮೇಲೆ ಏನಾಗಿದೆ, ರಿಲೀವ್ ಆಗಿದೆ. ಸೊ ಇದು ಯಾಕೆ ರಿಲೀವ್ ಆಗಿದೆ ಹೇಳಬೇಕು.
ಸ್ಯಾಲ್ರಿ ಇರಬೇಕು. ಯಾಕೆಂದರೆ ಎಲ್ಲ ಡೈಲಿ ಮೀನ್ಸ್ ಡಾಕ್ಟರ್ಸ್ 30 ಇಯರ್ಸ್ ಸ್ಟಡಿ ಆದಮೇಲೆ 80,000 50,000ಗೆಲ್ಲ ಸ್ಟ್ರಗಲ್ ಮಾಡಬೇಕು ಮೇಡಮ್. 30 ಇಯರ್ಸ್ ಸ್ಟಡಿ ಮಾಡ್ತಿರೋದು ಆದಮೇಲೆ ಬಿ 50-60,000ಗೆ ಡೈರೆಕ್ಟರ್ಗೆ ಡೈಲಿ ಬರಬೇಕು, ಡೈಲಿ ಹೇಳಬೇಕು, ಡೈಲಿ ಈ ಥರ ನಾಟಕ ಮಾಡಬೇಕು. ಏನು ಮೇಡಮ್ ಇದು? ಈಗ ಮೊನ್ನೆ ನಮ್ಮ ಬ್ರಿಮ್ಸಲ್ಲಿ 40 ಜೂನಿಯರು ಸೀನಿಯರ್ ಡಾಕ್ಟರ್ಸಿಗೆ ನಾವು ರಿಲೀವ್ ಮಾಡಿದ್ದೀವಿ. ಅವರೆಲ್ಲ ಕಾಂಟ್ರಾಕ್ಟ್ ಬೇಸಿಸಲ್ಲಿ ವರ್ಕ್ ಮಾಡ್ತಾಯಿದ್ರು ಗುತ್ತಿಗೆ ಆಧಾರ ಮೇಲೆ. ಅವರು ಈಗ ನಾವು ಅವರಿಗೆ ಒಂದು 10-15 ದಿವಸಲ್ಲಿ ಪರ್ಮನೆಂಟ್ ಪೋಸ್ಟಿಗೆ ಗೌರ್ಮೆಂಟ್ ಕಡೆಯಿಂದ ಆರ್ಡರ್ ಆಗಿದೆ. ಇಂಟರ್ವ್ಯೂಸ್ ಕರೆದು ಇವರಿಗೆ ಪ್ರಿಫರೆನ್ಸ್ ಕೊಡ್ತೀವಿ. ಅಂದರೆ ಇನ್ಸ್ಟಿಟ್ಯೂಷನಲ್ಲಿ ವರ್ಕ್ ಮಾಡಿದ ಕ್ಯಾಂಡಿಡೇಟ್ಸಿಗಂತೆ ಅದು ಆದ ಪ್ರೊಸೆಸ್ ಸಲುವಾಗಿ ಇದು ಒಂದು ನಾವು ಪ್ರೊಸೆಸ್ ಮಾಡಿದ್ದೀವಿ. ಬಟ್ ಅವರಿಗೇನು ನಮಗೆ ವಿತೌಟ್ ಇನ್ಫಾರ್ಮೇಷನ್ ರಿಲೀವ್ ಮಾಡಿದ್ದಾರೆ ಅಂತ ಅವ್ರು ಏನು ಹೇಳ್ತಾ ಇದ್ದಾರೆ. ಕಾಂಟ್ರಾಕ್ಟ್ ಬೇಸಲ್ಲಿ 3 ಮಂತ್ಸು 6 ಮಂತ್ಸ್ ಅಂತೆ ನಾವು ಲಿಖಿತ ರೂಪಲ್ಲಿ ಕೊಟ್ಟಿರ್ತೀವಿ. ಪರ್ಮನೆಂಟ್ ಎಂಪ್ಲಾಯಿಗೆ ನಾವು ಹೇಳ್ತೀವಿ ಹಿಂಗೆ ನಾವು 1 ಮಂತ್ ಮೊದಲೇ ನೋಟಿಸ್ ಕೊಡಬೇಕಂತ. ಬಟ್ ಇವರಿಗೆ ಗುರ್ತಿದೆ ಇದು ಪ್ರೊಸೆಸ್ ಇದೆ ಅಂತ. ಇವರೆಲ್ಲ ಸಹಕರಿಸುತ್ತಾರೆ ಅಂತ ಹೇಳಿದರು. ಬಟ್ ಇದ್ರಾಗ ಸ್ವಲ್ಪ ಜನಕ್ಕೇನೋ ಸ್ವಲ್ಪ ನೋವಾಗಿ ಅವರು ಮಾಧ್ಯಮ ಹತ್ರ ಬಂದಿದ್ದು ಹೇಳ್ತಾ ಇದ್ದಾರೆ. 10 ದಿವಸಲ್ಲೇ ನಾವು ಅವರಿಗೆ ಇಂಟರ್ವ್ಯೂ ಮಾಡಿ ಇದ್ರಾಗ ಆದಷ್ಟು ಎಷ್ಟು ಜನ ರಿಕ್ರೂಟ್ ಆಗ್ತಾರೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಇಲ್ಲ 6 ಮಂತ್ಸ್ದೇನು 4 to 5 ಮಂತ್ಸ್ ಇದೆ ಇಲ್ಲ ಹೇಳ್ತಾ ಇದ್ದಾರೆ. ಬಟ್ ಸ್ಯಾಲ್ರಿ ಇಶ್ಯೂಸ್ನು ಶೀಘ್ರದಲ್ಲೇ 1 ವಾರದಲ್ಲೇ ಅವ್ರದ್ದೆಲ್ಲ ಸ್ಯಾಲ್ರೀಸ್ ಕ್ಲಿಯರ್ ಆಗುತ್ತೆ. 8-9 ವರ್ಷ ಇಲ್ಲ ಸ್ವಲ್ಪ ಜನ 4 ವರ್ಷ ಒಂದು 5 ವರ್ಷ ಅವರೆಲ್ಲ ಕಾಂಟ್ರಾಕ್ಟ್ ಬೇಸ್ ಇಲ್ಲ. ಅವ್ರಿಗೆ ತೆಗೆದಿದೆ ಅಂತ ಆ ಟೈಪ್ ಹೇಳ್ತಾ ಇಲ್ಲ. ತೆಗೆದು ಅದು ಒಂದು ಪ್ರೊಸೆಸ್ ಮಾಡ್ತಾಯಿದ್ದೀವಿ. ಅಂದರೆ ಅವರು ಆ ಹುದ್ದೆಯಲ್ಲಿದ್ದಾಗೆ ನಾವು ಅವ್ರಿಗೆ ಇಂಟರ್ವ್ಯೂ ಕರಕ್ಕೆ ನಮ್ಗೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇದೆ. ಅದನ್ನು ಸರಿಪಡಿಸ್ಕೊಂಡು ಮಾಡ್ತಾಯಿದ್ದೀವಿ ಅಂತ ಅವ್ರಿಗೆ ಹೇಳ್ತಾ ಇದ್ದೀನಿ. ಅವ್ರ ಮನವೊಲಿಕೆ ಮಾಡಿ ಹೇಳ್ತಾ ಇದ್ದೀನಿ. ಸರ್ಕಾರ ಕಡೆ ನಮ್ಗೆ ಸ್ಯಾಲ್ರಿದು ಫಂಡ್ದು ಯಾವುದೂ ಕ್ರಂಚಸ್ ಇಲ್ಲ. ಇವರಿಗೆ ನಮ್ಮ ಇಂಟರ್ನಲ್ ರಿಸೋರ್ಸ್ ನಮ್ಮದು ಇನ್ಸ್ಟಿಟ್ಯೂಷನಲ್ಲಿ ಏನು ಫಂಡ್ಸ್ ಇರುತ್ತೆ ಅದರಿಂದ ಮಾಡಬೇಕಂತಿದೆ. ಒಂದು ಟೆಕ್ನಿಕಲ್ ಇಶ್ಯೂಸ್ನಿಂದ ಸ್ವಲ್ಪ ಡಿಲೇ ಆಗಿದೆ. ಒಂದು ವಾರದಲ್ಲೇ ಅವ್ರದ್ದೆಲ್ಲ ಸ್ಯಾಲ್ರೀಸ್ ಕ್ಲಿಯರ್ ಆಗುತ್ತೆ. ಮತ್ತು ವಾರದಲ್ಲಿ ಕ್ಲಿಯರ್ ಮಾಡಿಬಿಟ್ಟೆ ನಾನು ನಿಮಗೆ ಲಿಖಿತ ಎಲ್ಲ ಡೀಟೇಲ್ಸ್ ಕೊಡ್ತೀನಿ. ಇಲ್ಲ ಇವರಿಗೆಲ್ಲ ಚರ್ಚೆ ಮಾಡಿದ್ದೀನಿ. ಇದ್ರಾಗ ಒಂದು ಸ್ವಲ್ಪ ಜನಕ್ಕೆ ಸ್ವಲ್ಪ ಆಸಕ್ತಿಯಾಗಿ ಅವರು ಮಾಧ್ಯಮ ಹತ್ರ ಹೋಗಿದ್ದಾರೆ. ಬಟ್ ತಾವು ಇಲ್ಲ ಮಾಡಿದ್ದೀನಿ. ಇದೇ ಟೀಮ್ 1 ವಾರ ಕೆಳಗಡೆ ಬಂದಿತ್ತು. ಬಟ್ ಯಾವುದೋ ಕಾರಣಾಂತರದಿಂದ ಅವರು ಅಪ್ರೋಚ್ ಆಗಿದ್ದಾರೆ ನಿಮಗೆ. ಬಟ್ ಅವ್ರದ್ದು ಹೆಲ್ಪ್ ಇದೆ ನಮಗೆ. ಈಗ ಸೀಟ್ಸು 150ನಿಂದ. ಬೀದರ್ ನಗರದ ಹೊರವಲಯದಲ್ಲಿರುವಂತಹ ಗ್ಲೋಬಲ್ ಸೈನಿಕ ಅಕಾಡೆಮಿಯಲ್ಲಿ ಇಡೀ ಬೀದರ್ ಜನತೆ ಬೆರಗುಗೊಳ್ಳುವ ಹಾಗೆ ಬೃಹತ್ ಪ್ರಮಾಣದಲ್ಲಿ ಸಿಂಧೂರ್ ರಕ್ಷಕ ರನ್ ಮ್ಯಾರಥಾನ್ ಏರ್ಪಡಿಸಲಾಗಿತ್ತು. ಈ ಮ್ಯಾರಥಾನ್ನಲ್ಲಿ 10 ಕಿಲೋಮೀಟರ್, 6 ಕಿಲೋಮೀಟರ್ ಮತ್ತು 3 ಕಿಲೋಮೀಟರ್ ಓಟ ಏರ್ಪಡಿಸಲಾಗಿತ್ತು. ಇದು ಗ್ಲೋಬಲ್ ಸೈನಿಕ ಅಕಾಡೆಮಿ ಹಾಗೂ ರೋಟರಿ ಕ್ಲಬ್ ಸಹಯೋಗದೊಂದಿಗೆ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ಸಂಸ್ಥೆಯ ಅಧ್ಯಕ್ಷ ಕರ್ನಲ್ ಶರಣಪ್ಪ ಸಿಕ್ಕಂಪುರೆ ಅವರ ಜೊತೆ ಕ್ಯಾಪ್ಟನ್ ಭೀಮ್ ಸಿಂಗ್, ಒಲಿಂಪಿಯನ್, ಇಂಡಿಯನ್ ಹೈ ಜಂಪ್ ರೆಕಾರ್ಡ್ ಹೋಲ್ಡರ್, ಆಮೇಲೆ ಅರ್ಜುನ್ ಅವಾರ್ಡ್, ಏಷಿಯಾಡ್ ಗೋಲ್ಡ್ ಮೆಡಲಿಸ್ಟ್ ಅವರು ತಮ್ಮ ಅಮೃತ ಹಸ್ತದಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ಇದು ಒಂದು ಅದ್ಭುತ ವಿಸ್ಮಯ ಸ್ಮರಣೀಯ ಕಾರ್ಯಕ್ರಮ ಆಗಿತ್ತು. ಇದು ದೇಶಕ್ಕಾಗಿ ಓಟ, ನಮ್ಮ ಯೋಧರಿಗಾಗಿ ಓಟ. ಸುಮಾರು 6,000ಕ್ಕೂ ಹೆಚ್ಚು ಜನ ಓಟದಲ್ಲಿ ಹೆಸರನ್ನು ನೋಂದಣಿ ಮಾಡಿಕೊಂಡು ಹುಮ್ಮಸ್ಸಿನಿಂದ ಓಡ್ತಾ ಇರುವಂಥ ದೃಶ್ಯ ಜನರಲ್ಲಿರುವಂಥ ದೇಶಭಕ್ತಿಗೆ ಸಾಕ್ಷಿಯಾಗಿತ್ತು. ಮೈ ರೋಮಾಂಚನಗೊಳ್ಳುವ ದೃಶ್ಯ ಗ್ಲೋಬಲ್ ಸೈನಿಕ ಅಕಾಡೆಮಿ ಆವರಣದಲ್ಲಿ ಕಾಣಬಹುದಾಗಿತ್ತು. ವಿವಿಧ ರೀತಿಯ ಓಟಗಳನ್ನು ಏರ್ಪಡಿಸಲಾಗಿತ್ತು. 10 ಕಿಲೋಮೀಟರ್, 6 ಕಿಲೋಮೀಟರ್ ಮತ್ತು 3 ಕಿಲೋಮೀಟರ್ ಓಟದಲ್ಲಿ ವಿಜೇತರಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ಶಿವಶರಣಪ್ಪ ವಾಲಿ ಹಿರಿಯ ಪತ್ರಕರ್ತರು ಹಾಜರಿದ್ದರು. ಅಕಾಡೆಮಿ ನಿರ್ದೇಶಕರಾದ ರಮೇಶ್ ಪಾಟೀಲ್, ಆರ್.ಜಿ. ಮಠಪತಿ, ಡಾಕ್ಟರ್ ರಘು ಕೃಷ್ಣಮೂರ್ತಿ, ಸುಮಿತ್ ಸಿಂಧೋಲ್, ಕೆ.ಕೆ. ಅಟಲ್, ಶ್ರೀನಿವಾಸ ರಾಜು ಸಾಗಿ, ಡಾಕ್ಟರ್ ಶಿಲ್ಪಾ ಬುಲ್ಲಾಡ, ಶರಣ್ ಬುಳ್ಳ, ಅತಿಥಿಗಳಾಗಿರುವಂಥ ಕ್ಯಾಪ್ಟನ್ ಭೀಮ್ ಸಿಂಗ್ ಹಾಜರಿದ್ದರು. ಅಕಾಡೆಮಿ ಅಧ್ಯಕ್ಷ ಕರ್ನಲ್ ಶರಣಪ್ಪ ಸಿಕ್ಕಂಪುರೆ ಈ ಸಂದರ್ಭದಲ್ಲಿ ಮಾತನಾಡ್ತಾರೆ. ಈ ಮ್ಯಾರಥಾನ್ ಓಟ ಗ್ಲೋಬಲ್ ಸೈನಿಕ ಅಕಾಡೆಮಿಯ ದಶಮಾನೋತ್ಸವದ ಅಂಗವಾಗಿ ಆಯೋಜನೆ ಮಾಡಲಾಗಿತ್ತು. ಇಂದು ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಜನರ ಈ ಸ್ಪಂದನೆ ನೋಡಿ ಹರ್ಷ ಆಗ್ತಾ ಇದೆ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ರೋಟರಿ ಕ್ಲಬ್ ಜಿಲ್ಲಾ ಗವರ್ನರ್ ಎಂ.ಕೆ. ರವೀಂದ್ರ, ಶಾಲಾ ಪ್ರಾಂಶುಪಾಲರಾದ ಸಮೋದ್ ಮೋಹನನ್, ಮುಖ್ಯ ಗುರುಗಳಾದ ಜ್ಯೋತಿರಾಗ, ಪಿಆರ್ಒ ಶ್ರೀಮತಿ ಕಾರಂಜಿ ಸ್ವಾಮಿ, ಸುಬೇದಾರ್ ಮಡೆಪ್ಪ, ಸುಬೇದಾರ್ ಧನರಾಜ್, ಸುಬೇದಾರ್ ರಾಮ್ಜಿ, ಸಂಯೋಜಕರು ಮತ್ತು ಶಿಕ್ಷಕ ವೃಂದದವರು, ಪಾಲಕ ವೃಂದದವರು, ಬೀದರ್ ಜನತೆ, ವಿದ್ಯಾರ್ಥಿಗಳು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. थोड़ा पीछे
achievements in the field of sports. A champion high jumper, he represents India at 1968 Summer Olympics and earned laurels for the country at the Asian Games in 1966, where he won medals and made his mark as one of India's finest athletes. His excellence was not momentary, it was historic. Captain Bhim Singh held the national record in high jump for an incredible 30 years, a testament to his unmatched. Cheer on them with a big round of applause. Run safely, run strong, and remember today we run for our soul. ಚಿಟ್ಗುಪ್ಪ ಪಟ್ಟಣ ಹಾಗೂ ಸುತ್ತಲಿನ ಪ್ರದೇಶದಲ್ಲಿ ರವಿವಾರ ನಸುಕಿನ ಜಾವ ಲಘು ಭೂಕಂಪನವಾಗಿದ್ದು ಯಾವುದೇ ಅಪಾಯವಾಗಿಲ್ಲ. ಪಟ್ಟಣದ ಭಾಸ್ಕರ್ ನಗರ್ ಬಡಾವಣೆ ಭೂಕಂಪನದ ಕೇಂದ್ರ ಸ್ಥಳವಾಗಿದ್ದು ರಿಕ್ಟರ್ ಮಾಪಕದಲ್ಲಿ ಕೇವಲ 2.4 ತೀವ್ರತೆ ದಾಖಲಾಗಿದೆ. ಪಟ್ಟಣದ ಪಕ್ಕದಲ್ಲಿರುವಂತಹ ಕುಡಂಬಲ್ ಗ್ರಾಮದಲ್ಲಿ ಕಳೆದ 3-4 ದಿನಗಳಿಂದ ಭೂಮಿ ಒಳಗೆ ಶಬ್ದ ಕೇಳಿ ಬರ್ತಾ ಇದೆ. ರವಿವಾರ ಮಧ್ಯರಾತ್ರಿ ಮತ್ತೊಮ್ಮೆ ಭಾರಿ ಶಬ್ದ ಕೇಳಿ ಬಂದಿತ್ತು ಎಂದು ಗ್ರಾಮಸ್ಥರು ಮಾಹಿತಿ ನೀಡಿದ್ದಾರೆ. ತಹಸೀಲ್ದಾರ್ ಮಂಜುನಾಥ್ ಪಾಂಚಾಳ್, PSI ಬಸಲಿಂಗಪ್ಪ ಮತ್ತು ಅವರ ತಂಡ ಭೂಕಂಪನದ ಪರಿಸ್ಥಿತಿಯನ್ನು ಅವಲೋಕನ ಮಾಡಿದ್ದಾರೆ. ಕುಡಂಬಲ್ ಗ್ರಾಮದಲ್ಲಿ ಗ್ರಾಮಸ್ಥರಿಗೆ ಮಂಜುನಾಥ್ ಪಾಂಚಾಳ್ ಅವರು ಒಂದು ಪಂಚಾಯತ್ ಭೂಕಂಪನದ ಸಮಗ್ರ ಮಾಹಿತಿಯನ್ನು ನೀಡಿ ಧೈರ್ಯದಿಂದ ಇರುವಂತೆ ಅವರು ಸಮಾಧಾನ ಹೇಳಿದ್ದಾರೆ. ಇಂದಿನ ಭೂಕಂಪ ರಿಕ್ಟರ್ ಮಾಪಕದಲ್ಲಿ 2.4 ತೀವ್ರತೆ ಇದ್ದು ಯಾವುದೇ ಅಪಾಯವಿಲ್ಲ. 6.5 ರಿಂದ 7 ತೀವ್ರತೆ ಇದ್ದರೆ ಮಾತ್ರ ಅಪಾಯ ಸಂಭವಿಸುತ್ತದೆ. ತಾಲೂಕು ಆಡಳಿತ ನಿಮ್ಮ ಜೊತೆಗಿದೆ, ಯಾರು ಹೆದರಬೇಕಾಗಿಲ್ಲ. ಮತ್ತೆ ಭೂಮಿಯೊಳಗೆ ಶಬ್ದ ಕೇಳಿ ಬಂದರೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಲಾಗುವುದು ಎನ್ನುವಂಥ ಮಾತನ್ನು ಹೇಳಿದರು. ಯಾವುದೇ ಊಹಾಪೋಹಗಳಿಗೆ ಕಿವಿ ಕೊಡಬೇಡಿ ಎಂದು ತಹಸೀಲ್ದಾರ್ ಮಂಜುನಾಥ್ ಅವರು ಗ್ರಾಮಸ್ಥರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಹಲವು ದಿವಸಗಳ ನಂತರ ಭೂಕಂಪನ ಸಂಭವಿಸಿದ್ದರಿಂದ ಸಹಜವಾಗಿ ಜನರಲ್ಲಿ ಭಯ ಮೂಡುತ್ತದೆ. ಆದರೆ ಅಧಿಕಾರಿಗಳು ತಕ್ಷಣವೇ ಜನರಲ್ಲಿ ಧೈರ್ಯ ತುಂಬಿರುವುದು ಜನತೆ ಒಂದಿಷ್ಟು ನಿಟ್ಟುಸಿರು ಬಿಡುವಂತಾಗಿದೆ. ಸೆಂಟರ್ ಪಾಯಿಂಟ್ ಅದು ಭಾಸ್ಕರ್ ನಗರಲ್ಲಿ ಚಿಡುಗುಪ್ಪ ಭಾಸ್ಕರ್ ನಗರಲ್ಲಿ ಕೇವಲ 2.4 ಇದು ಅರ್ಕ್ಯೂಕ್ ಆಗ್ಯದ. ಎಪಿ ಸೆಂಟರ್ ಭಾಸ್ಕರ್ ನಗರ 2.4 ಆಗ್ಯದ. ಆ ಕಾರಣಕ್ಕೆ ಅಲ್ಲಿ ಭೂಕಂಪ ಭಾಸ್ಕರ್ ನಗರಲ್ಲಿ ಆಗಿರೋದ್ರಿಂದ ಈ ಕಡೆಲ್ಲ ಹಿಂಗೆ ಯಾವಂಗ ಬಾವಿ ಒಳಗ ಒಂದು ಕಲ್ಲು ಬಿದ್ದರೆ ಅದು ಅಲೆಗಳು ಹೆಂಗತ್ತದ ಹಿಂಗ ಲಾಸ್ಟ್ ಇಂತ ಹೋಗ್ತದೆ. ಹೌದಾ? ಭಾಸ್ಕರ್ ನಗರ ಸ್ವಲ್ಪ 2.4 ಭೂಕಂಪ ಆಗಿದ್ದಕ್ಕ ನಿಮ್ ಕಡೆ ಸುಮ್ಮನೆ ಲೈಟ್ ನಿಮಗೆ ಫೀಲ್ ಆಗಿರ್ಬೇಕು, ಅನುಭವಕ್ಕೆ ಬಂದಿರ್ಬೇಕಷ್ಟೇ. 2.4 ಇದು ಯಾವುದೋ ದೊಡ್ಡದಲ್ಲ. ನೀವು ಯಾರು ಚಿಂತೆ ಮಾಡೋದು ಏನ್ ಮನಿ ಬೀಳ್ತದ, ಕ್ರ್ಯಾಕ್ ಆಗ್ತದ, ಭೂಮಿ ಹಿಂಗ್ ಸೀಳ್ತದ, ಅದೆಲ್ಲ ಏನೂ ಆಗಲ್ಲ. ಯಾವಾಗ 6.5 7 ಆಯ್ತಂದ್ರೆ ಅವಾಗ ಮನಿ ಕ್ರ್ಯಾಕ್ ಆಗೋದು, ಭೂಮಿ ಬಿರುಕು ಬೀಳೋದು, ಮನೆ ಸಾಮಾನ್ಯ ಬೀಳೋದು, ಮನಿ ಬೀಳೋ ಪರಿಸ್ಥಿತಿ ಬರ್ತದೆ. ಆ ಕಾರಣಕ್ಕಾಗಿ ತಾವೆಲ್ಲರೂ ಗ್ರಾಮಸ್ಥರು ಹೇಳ್ತಾ ಇದ್ದೀನಿ, ಯಾರೋ ಎದೆ ಹೊಡುವಂತ ಪ್ರಶ್ನೆ ಬರಬಾರ್ದು, ಯಾರು ಎದಿನೇ ಹೊಡಿಬಾರ್ದು. ಹಾಗೇನಾದ್ರು ರಿಪಿಟೇಷನ್ ಆಲಿಗತ್ತೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದೊಡ ಕುಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.